ಬಂಧುಗಳೇ ನಮಸ್ಕಾರ. ಹಾಡಬೇಕು, ಮಾತನಾಡಬೇಕು ಅಥವಾ ಸಂತೋಷ ಪಡಬೇಕು ಅಥವಾ ಹೊಗಳ್ಬೇಕು, ಹೊಗಳಿಸ್ಕೋಬೇಕು ಏನು ಅರ್ಥ ಆಗ್ತಾ ಇಲ್ಲ. ಸಂತೋಷ ಮನಸ್ಸು ತುಂಬಿ ಬಂದಿದೆ. ನಮ್ಮೂರಾಗ ಇಷ್ಟು ಮಂದಿ ಇಷ್ಟು ಚಂದ ಇಷ್ಟೊಂದು ಕ್ಯಾಮ್ರಾಗಳು ಭಾಳ ಶಬ್ದ ನೋಡ್ಲಿಕ್ಕತ್ತೀವಿ. ಇದಕ್ಕೆ ಕಾರಣರಾದ ಎಲ್2 ಮುಕ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬಲ್ಲೆ. ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದ್ರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಹಿ ಇಸ್ ದ ಮೇಕರ್ ಆಫ್ ಸಂಗೀತ ಕಟ್ಟಿ ನಾನ್ ರೆಸ್ಪೆಕ್ಟ್ಸ್. ಸೊ ನನ್ನ ಡ್ಯಾಡಿ ಅವರಿಗೆ ಈಗ 84 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರು ಅಷ್ಟೇ ಹೊರಪಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬಂದಾರ, ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದಾರ. ಈ ಭಾಗದ ಗಜಾನಂದ ರಾಧಾ ಇದ್ದಾರೆ, ಈ ಸಿನಿಮಾದಲ್ಲಿ ಅವ್ರ ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಚಿತ್ರ ಮಾಡೋದು ನಿಮ್ಗೆಲ್ಲ ಗೊತ್ತಿದ್ದಾಗೆ ಆವಾಗಲೇ ಹೇಳಿದ್ರು ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು, ಅದರಿಂದ ಎಂಥ ಶ್ರಮ, ಒಂದ್ ದಿನದಲ್ಲ, 4 ದಿವಸದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ತುಂಬಾ ಅಂದ್ರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ಲರಿಗೂ ಆಶಯ ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇರ್ತಾರೆ. ಅದರಲ್ಲಿ ನನಗೆ ಅನ್ಸುತ್ತೆ ಆಯ್ತು, ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ. ಬೇಸಿಕ್ ಜ್ಞಾನ ನಮ್ಮ ಗುರುಗಳು ಏನ್ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಅವರಿಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನಾನು ಬಂದಂತಹ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನ ನಾನು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬಾ ಚೆನ್ನಾಗಿ ಅದನ್ನ ಅರ್ಥಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ವರ್ಕ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅನ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡ್. ಮೈಂಡ್ ಅಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ, ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡೋ ಒಂದು ಛಲ, ಆ ಒಂದು ಹುಚ್ಚಿಂದ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರು ಪಲ್ವಿಗೆ ನಾನು ಯಾವಾಗ ಫೋನ್ ಮಾಡಿದಮ್ಮ ಎಲ್ಲಿದ್ದಾನ ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ, ಯಾವುದೇ ಅವರಂತದೇ ಫೋನ್ ಮಾಡಿದ ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ, ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇರಲಿಲ್ಲ. ನಂಗೆ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ರಾವ್ ಭಾರತ ರತ್ನ ಕೊಟ್ಟಾಗ ಅವ್ರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನನಗೆ ನಿಮ್ಗೆ ಯಾವ್ದು ತುಂಬಾ ಇಷ್ಟವಾದ ಜಾಗ ಅಂತ ಯಾರೋ ಹೇಳಿದ್ರು. ನನ್ನ ಲ್ಯಾಬೊರೇಟರಿ ನನಗೆ ತುಂಬಾ ಇಷ್ಟ ಅಂದ್ರು. ನನ್ನ ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಆ ಪ್ಯಾಷನ್ ಇರೋದ್ರಿಂದ CNR ರಾವ್ ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದಂತೆ ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು. L2 ಅಂತ L2 ಅಂತ ಇಂಗ್ಲಿಷಲ್ಲಿ ನೀವು ಬರೆದ್ರೆ LL ದ ಲ್ಯಾಟಿಟ್ಯೂಡ್ ಅಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಬ್ಬಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲಲ್ಲ, ಇಡೀ ನಮ್ಮ ಗ್ಲೋಬಲ್ ಉದ್ದಗಲಕ್ಕೂ L2 ಮುದ್ದ ಹಬ್ಬಿ ಅಂತ ಹೇಳ್ತಾ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಲಿ ಚಿತ್ರತಂಡಕ್ಕೆ ಎಲ್ಲರಿಗಿಂತ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಮಾಧ್ಯಮ ಮಿತ್ರರನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ, ಸಹೋದರರನ್ನ ನೋಡ್ತಾ ಇದ್ದೀನಿ, ನಮ್ಮ ಮರು ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ DV ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು, ರಾಘವೇಂದ್ರ ಚಿತ್ರಮಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಬಹಳ ಸಪೋರ್ಟ್ ಮಾಡೋರು.
ಶಾಂತಮೂರ್ತಿ. ಡಿ.ವಿ. ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್ ದ ಟೇಕ್ ಆಫ್ ಇಸ್ ಡಿಫರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ. ಸೊ ವೆಂಕಟೇಶ್ ಇದ್ಮೇಲೆ ಎಲ್ಲೂ ಮುಗಿಸಿ ಹೋಗೋದಿಲ್ಲ. So I'm so happy to see Venkatesh and his whole team of journalists here, both visual as well as print media. ಸಂಗೀತ ನೀವು ಒಟ್ಟಿಗೆ ಹೇಳಿದ್ರಲ್ಲ, ಎಷ್ಟು ಜನ ಕನ್ನಡ ಮಾತಾಡ್ತಾಳೋ, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಮೊದಲನೇ ಕಚೇರಿ. ಅದರ ಕವರೇಜ್ ಆದಂಥ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರುವಂಥ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆ ನಾನು ವಿಶೇಷವಾಗಿ ವಂದಿಸ್ತೀನಿ. ಧನ್ಯವಾದ. ನನ್ನನ್ನು ಈ ಮಟ್ಟಕ್ಕೆ ತರಲಿಕ್ಕೂ ನೀವು ಕೂಡ ಸಿಂಹಪಾಲು ನಿಮ್ದಿದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾತಸ್ಮರಣೆಯನ್ನು ವಂದಿಸ್ತೀನಿ. ತಂದೆ ತಾಯಿಗಳಿಗೆ ನನ್ನ ಗುರುಗಳನ್ನೆಲ್ಲ ಸ್ಮರಿಸಿ ವಂದಿಸಿ L2 ಮುಕ್ತ ಗ್ಲೋಬಲ್ ಆಗಿ ಉದ್ದಗಲಕ್ಕೂ ಇದರ ಪ್ರಚಾರ ಹಾಗೆ ಅಂತ ಶುಭ ಹಾರೈಸ್ತಾ, ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಟೀಮ್ಗೆ ನಾನು ಅಭಿನಂದಿಸ್ತಾ, ಮತ್ತೇನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕಿನ ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ ನನಗೆ ನಂಬಿಕೆ ಬರಲ್ಲ. ಯಾಕೆಂದರೆ ಈಗ ನಂಗೆ ಅರ್ಥ ಆಗ್ತಾ ಇದೆ. ನಮ್ಮ ಗುರುಗಳು ಹೇಳ್ತಾರೆ ಸಾರಿ ಇದರ ಅರ್ಥ ಏನು ಅಂತ ಈಗ ಒಂಚೂರು ಕಂಡುಬಿಡ್ತಾ ಇದ್ದೀನಿ ಅನ್ಸುತ್ತೆ. ಸೊ ಸಾಧನೆಗೆ ನೀವು ಒಂದು ದಾರಿಯನ್ನು ಹಾಕಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ ಇದ್ದಾರೆ ಇಲ್ಲಿ. ಅವ್ರು ಭಾಳ ಚಿಕ್ಕ ವಯಸ್ಸಿನಿಂದ ನನ್ನ ಕಚೇರಿ ಕೇಳಿದಾರಂತೆ ಸರ್. ಜಸ್ತಿ ಸಾಹೇಬ್ ಹೇಳಿದ್ರು. ನಮ್ಮ ನೀರುಲಿಗೆ ಇದ್ದಾರೆ, ಉಮೇಶ್ ಶಂಕರ್ ಇದ್ದಾರೆ. ಹೋಗ್ಲಿಕ್ಕೆ ಒಂದು ಮೂವಿ ಮಾರ್ತಾಂಡ ವಾಂಗಲ್ಯ ಸಾಕ್ಷಿ. ಸೊ ಇದೆಲ್ಲ ನೊಸ್ಟಾಲ್ಜಿಕ್ ಮೆಮರೀಸ್ ಇದೆ. ನಾನು ಆ ದಿನ ನಾನು ವೇಟ್ ಮಾಡ್ತೀನಿ. ನನ್ನ ಶಿಷ್ಯ ಮ್ಯೂಸಿಕ್ ಡೈರೆಕ್ಷನಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ. ಅದಾದಷ್ಟು ಬೇಗ ಪೂರ್ತಿ ಹೊಡಿತಾರೆ. ಪ್ರಸನ್ನ is a visionary. He is a dreamer. He is a very hard working. ತುಂಬಾ ಶ್ರಮ ಪಡುವಂಥ ವ್ಯಕ್ತಿ. ಆ ಶ್ರಮಕ್ಕೆ ತಾಯಿ ಶಾರದೆ ಭಗವಂತಿ ಹರಿಸಿ ಆ ಭಗವಂತ ಯಶಸ್ಸನ್ನ ಖಂಡಿತ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಶುಭ ಹಾರೈಸ್ತಾ, ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಇವಾಗಲೂ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಕೊನೆಗೆ 2 ಸಾಲನ್ನ ರಾಗಮಂಡ ನನ್ನನ್ನು ಇಲ್ಲಿ ಕರೆಸಿದಂಥ ರಾಗಮಂಡದ 2 ಸಾಲುಗಳನ್ನ ನಿಜವಾಗಿ ಹಾಡಿ ನಾನು ಇಲ್ಲಿಂದ ತನ್ನಾಡಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮುರಿವೆ ಮತ್ಯಾಕೆ ಮೌನಗಿರಿಯೇ ಸಿಟ್ಯಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳುವಳಿಯೇ ಮುಟ್ಯಾಕೆ ನನ್ನ ಬಳಿಯೇ ಹೇಳಿರೆ ನಿಮ್ಮನ್ನ ನಾಡಗವರೇ ತೊರೆಯಲಿ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆ ಕುಡಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ಧನ್ಯವಾದಗಳು. 8 ಮುಕ್ತ ಚಿತ್ರಕ್ಕೆ ನವಿಲು ಹಾಗೂ ಸ್ವಲ್ಪ ಇದರ ಗಾಢ ಸಂಬಂಧ ಇದೆ. ಸೊ ನಾಗಮಂಡಲ ಚಿತ್ರ ನವಿಲೆ ಹಾಡು, ಈ ಹಾಡು ಬಹುಶಃ ಅದಕ್ಕೆ ನನಗೆ ಹಾಡೋದರ ಪ್ರೇರಣೆ ಆಗ್ತದೆ. ದಿಸ್ ಇಸ್ ಅ ಸೂಪರ್ ಸಕ್ಸಸ್ಫುಲ್ ಫಿಲ್ಮ್. 100%. ಆಲ್ ದ ಬೆಸ್ಟ್. ಲೆಟ್ ದ ಮೂವಿ ರಾಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.